Friends, welcome to CS Logic channel. ಇವತ್ತು ಬಂದು ಕರ್ನಾಟಕ ಡಿಪ್ಲೊಮಾ 2020 ಪ್ರಿಪೇರ್ ಆಗುವಂಥ ಸ್ಟೂಡೆಂಟ್ಸ್ಗೋಸ್ಕರ ರಿವಿಷನ್ ಮಾಡ್ತಾ ಇದ್ದೀನಿ. ಪ್ರೀವಿಯಸ್ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ಸ್ ಏನಿದೆ ಅದು ಇಂದಿನ ಸೆಷನ್ಸ್ ಬಂದು ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೋಸ್ಕರ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಓಕೆನಾ? ಸೊ ನಿಮ್ದು ಏನಾದರೂ ಸಜೆಷನ್ ಫೀಡ್ಬ್ಯಾಕ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ಸ್ ಬಾಕ್ಸಲ್ಲಿ ಕೊಡಿ. ಸೊ ಐ ಕ್ಯಾನ್ ಆಲ್ಸೋ ಇಂಪ್ರೂವ್ ಮೈ ಸೆಲ್ಫ್, ಅಂದರೆ ನಾನು ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಅಂತ ಕೇಳ್ತಾ ಇದ್ದೀನಿ, ಓಕೆನಾ? ಸೊ ಟುಡೇ ಸೆಷನ್ನ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನಿಮ್ಮ ಒಂದು ಕ್ವಶನ್ ಪೇಪರ್ ಹೇಗಿರುತ್ತೆ ಅಂದರೆ, ಕ್ವಶನ್ ಪೇಪರಲ್ಲಿ 3 ಪಾರ್ಟ್ಸ್ ಇರುತ್ತೆ. ಒಂದು ಬಂದು ಸೈನ್ಸಿಂದ ಕೊಡ್ತಾರೆ, ಪಾರ್ಟ್ ಎ. ಪಾರ್ಟ್ ಬಿ ಬಂದು ಅಪ್ಲೈಡ್ ಮ್ಯಾಥಮೆಟಿಕ್ಸ್, ಆ್ಯಂಡ್ ಪಾರ್ಟ್ ಸಿ ಬಂದು ನಿಮ್ಮ ಒಂದು ಕೋರ್ ಸಬ್ಜೆಕ್ಟು ಕ್ವಶನ್ಸ್ ಕೇಳ್ತಾರೆ, ಓಕೆನಾ? ಸೊ ನಿಮ್ಮ ಒಂದು ಕೋರ್ ಸಬ್ಜೆಕ್ಟ್ ಕ್ವಶನ್ಸ್ ಎಷ್ಟಿರುತ್ತೆ ಅಂದರೆ 100 ಕ್ವಶನ್ಸ್ ಇರುತ್ತೆ. ಮಿಕ್ಕಿದ ಎರಡು ಪಾರ್ಟಲ್ಲಿ 40 ಇರುತ್ತೆ, ಓಕೆನಾ? ಸೊ ಈ ಸೆಷನಲ್ಲಿ ಏನು ಮಾಡ್ತೀನಿ ಅಂದರೆ, ಫಸ್ಟ್ 30 ಕ್ವಶನ್ಸ್ ಏನಿದೆ ಅದರದ್ದು ಸೊಲ್ಯೂಷನ್ ವಿತ್ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಸೆಷನಲ್ಲಿ ಇನ್ನು ಮಿಕ್ಕಿರೋ 30 ಕ್ವಶನ್ಸು ಮಾಡ್ತೀನಿ. ಅದಾದಮೇಲೆ ಲಾಸ್ಟ್ ಸೆಷನಲ್ಲಿ ಬಂದು 40 ಕ್ವಶನ್ಸ್ ಮಾಡ್ತೀನಿ, ಓಕೆನಾ? ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಟುಡೇಸ್ ಸೆಷನ್. ಫಸ್ಟ್ ಕ್ವಶನ್ಗೆ ಹೋಗೋಣ. ಅದು ಬಂದು 81. ಎಲೆಕ್ಟ್ರಿಸಿಟಿ ಅಟ್ ರೆಸ್ಟ್ ಇಸ್ ಕಾಲ್ಡ್, ಅಂದರೆ ಎಲೆಕ್ಟ್ರಿಸಿಟಿ ಅಟ್ ರೆಸ್ಟ್ ಅನ್ನೋದನ್ನ ಏನಂತ ಕರಿತೀವಿ? ಸೊ ದಟ್ ಒನ್ ವಿ ಕಾಲ್ ಇಟ್ ಆಸ್ ಸ್ಟ್ಯಾಟಿಕ್ ಚಾರ್ಜ್ ಅಂತ ಕರಿತೀವಿ, ಓಕೆ? ಸೊ ಪಾಸಿಂಗ್ ಟು ದ ನೆಕ್ಸ್ಟ್ ಕ್ವಶನ್, 82. The two resistance R1 and R2 are connected in parallel. This parallel combination is connected in series with R3. The equivalent resistance is. ಸೊ ಎರಡು ರೆಸಿಸ್ಟರ್ಸ್ ಇದ್ದಾವೆ. ಆ ಎರಡು ರೆಸಿಸ್ಟರ್ಸ್ ಏನು ಮಾಡಿದ್ದಾರೆ, R1 and R2ನ ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಕನೆಕ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಬರುವಂಥದ್ದು ಏನು ರೆಸಿಸ್ಟರ್ಸ್ ಇದೆ ಅದನ್ನ ಸೀರೀಸ್ ಕಾಂಬಿನೇಷನ್, ಅಂದರೆ R3 ರೆಸಿಸ್ಟರ್ಸ್ನ ಸೀರೀಸ್ ಕಾಂಬಿನೇಷನ್ ಅಲ್ಲಿ ಕನೆಕ್ಟ್ ಮಾಡಿದ್ದಾರೆ. ಸೊ ಕನೆಕ್ಟ್ ಮಾಡಿದ್ಮೇಲೆ ನಮ್ಗೆ ಏನು ಕೇಳ್ತಾ ಇದ್ದಾರೆ ಅಂದರೆ, ಈಕ್ವಿವ್ಯಾಲೆಂಟ್ ರೆಸಿಸ್ಟರ್ಸ್ನ ಫೈಂಡ್ ಔಟ್ ಮಾಡಿ. ಸೊ ಈಕ್ವಿವ್ಯಾಲೆಂಟ್ ರೆಸಿಸ್ಟರ್ಸ್ನ ಫೈಂಡ್ ಔಟ್ ಮಾಡೋದು ಹೇಗೆ ಅಂತ ವಿಲ್ ಗೋ ವಿತ್ ದ ಫಾರ್ಮುಲಾಸ್ ಆ್ಯಂಡ್ ವಿಲ್ ಚೆಕ್ ಇಟ್ ಔಟ್ ವಾಟ್ ಈಸ್ ದ ಸೊಲ್ಯೂಷನ್ ಫಾರ್ ದ ಫಾಲೋಯಿಂಗ್, ಓಕೆನಾ? So equivalent resistance of parallel combination. So ನಾವು equivalent resistance of parallel combination ಹೋಗೋಣ. ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ನಮಗೆ R1 and R2ನ ಪ್ಯಾರಲಲ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಅದರದ್ದು ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂದರೆ, 1/R equivalent is equal to 1/R1 plus 1/R2. ನಿಮ್ಗೆ ಕೊಟ್ಟಿರೋ ಸರ್ಕ್ಯೂಟ್ ಹೇಗಿರುತ್ತೆ ಅಂದರೆ, R1 and R2 ಆರ್ ಪ್ಯಾರಲಲ್ ಕಾಂಬಿನೇಷನ್, ಓಕೆನಾ? ಸೊ ಅದರ ಸರ್ಕ್ಯೂಟ್ ಬರೀತಾ ಇದ್ದೀನಿ. So this is your R1 and R2 are in parallel. So ಅದರದ್ದು ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಏನಾಗುತ್ತೆ ಅಂದರೆ, 1/R equivalent is equal to 1/R1 plus 1/R2, ಓಕೆನಾ? ಫಾರ್ಮುಲಾ ಪ್ರಕಾರ. ನೆಕ್ಸ್ಟ್ 1/R equivalent is equal to ಏನಾಗುತ್ತೆ, ನಾವು R1 R2 ಡಿನಾಮಿನೇಟರ್ ಅಲ್ಲಿ ಇರೋದ್ರಿಂದ ವಿಲ್ ಟೇಕ್ LCM ಏನಾಗುತ್ತೆ, R1 into R2 ಆಗುತ್ತೆ. ಸೊ ಮೇಲ್ಗಡೆ ಏನು ಬರುತ್ತೆ, R2 plus R1 ಬರುತ್ತೆ. ಸೊ ದಿಸ್ ಇಸ್ ಯೋರ್ ನೆಕ್ಸ್ಟ್ ಸ್ಟೆಪ್. ಥರ್ಡ್ ಸ್ಟೆಪ್ ಅಲ್ಲಿ ನಮಗೆ ಬೇಕಾಗಿರೋದೇನು, ಆರ್ ಈಕ್ವಿವ್ಯಾಲೆಂಟ್. ಸೊ ಆರ್ ಈಕ್ವಿವ್ಯಾಲೆಂಟ್ ಬೇಕಾಗಿರೋದು, ಬಟ್ ಇಟ್ ಈಸ್ ಇನ್ ದ ರೆಸಿಪ್ರೋಕಲ್. ನಾವು ತಪ್ಪು ಮಾಡೋದು ಇಲ್ಲೇ ಆಗೋದು, ಯಾಕಂದ್ರೆ ಆರ್ ಈಕ್ವಿವ್ಯಾಲೆಂಟ್ ಅಂತ ಕೇಳಿದ್ರೆ ನಾವು ಇಷ್ಟಕ್ಕೆ ನಿಲ್ಲಿಸ್ಬಿಡ್ತೀವಿ, ದಟ್ ಈಸ್ ರಾಂಗ್. ಸೊ ಆರ್ ಈಕ್ವಿವ್ಯಾಲೆಂಟ್ ಬೇಕಾಗಿರೋದು, ಇಟ್ ಈಸ್ ಇನ್ ದ ರೆಸಿಪ್ರೋಕಲ್. ಸೊ ಯು ನೀಡ್ ಟು ಟೇಕ್ ಇಟ್ ಟು ದ ನ್ಯೂಮರೇಟರ್ ಸೈಡ್. ಸೊ ನ್ಯೂಮರೇಟರ್ ಸೈಡ್ ಬೇಕಾದಾಗ ಇಲ್ಲಿ ಈ ಸೈಡ್ ಇರೋದು ಇಂಟರ್ಚೇಂಜ್ ಆದರೆ, ಸೊ ಇಟ್ ವಿಲ್ ಕಮ್ ಇಟ್ ಆಸ್ ನ್ಯೂಮರೇಟರ್, okay? So the right answer will be R1 into R2 divided by R1 plus R2, okay na? So this is for parallel equivalent resistance ಆಗಿರುತ್ತೆ. ಸೊ ನಮಗೆ ಇನ್ನೊಂದು ರೆಸಿಸ್ಟರ್ಸ್ ಕೊಟ್ಟಿದ್ದಾರೆ. ಸೊ ಸರ್ಕ್ಯೂಟ್ ಹೇಗಿರುತ್ತೆ, ಇನ್ನೊಂದು ರೆಸಿಸ್ಟರ್ಸ್, ದಿಸ್ ಇಸ್ ಯುವರ್ R3 resistors connected in series combination. So series combination ಅಲ್ಲಿ equivalent resistance ಹೇಗಿರುತ್ತೆ ಅಂದರೆ, R equivalent is equal to R3 ನೇ ಆಗಿರುತ್ತೆ. ಸೊ ಇಲ್ಲಿ ಪ್ಯಾರಲಲ್ ಏನಾಗಿರುತ್ತೆ, 1/R equivalent ಆಗಿರುತ್ತೆ. ಬಟ್ ಇನ್ ಸೀರೀಸ್ ಕಾಂಬಿನೇಷನ್ ಅಲ್ಲಿ R equivalent is equal to R3. ಇನ್ನೊಂದು ರೆಸಿಸ್ಟರ್ಸ್ ಇದ್ದಿದ್ರೆ, ಫಾರ್ ಎಕ್ಸಾಂಪಲ್ R4 ಇದ್ದಿದ್ರೆ R3 plus R4 ಆಗ್ತಾ ಇತ್ತು. ಸೊ ನಮ್ಗೆ ಏನು ಕೇಳಿದ್ರು, ಎರಡೂ ಕಾಂಬಿನೇಷನ್ ನ ಈಕ್ವಿವ್ಯಾಲೆಂಟ್ ರೆಸಿಸ್ಟರ್ಸ್ ನ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ. ಸೊ ಇದ್ರದ್ದು ಪ್ಯಾರಲಲ್ ಬಂದು ಇಲ್ಲಿದೆ, ಓಕೆನಾ? ಆರ್ ಈಕ್ವಿವ್ಯಾಲೆಂಟ್ ರೆಸಿಸ್ಟೆನ್ಸ್. ನೆಕ್ಸ್ಟ್ ನಮಗೆ ಸೀರೀಸ್ ಕಾಂಬಿನೇಷನ್ ಇಲ್ಲಿದೆ. ಸೊ ದ ಟೋಟಲ್ ಈಕ್ವಿವ್ಯಾಲೆಂಟ್ ರೆಸಿಸ್ಟೆನ್ಸ್ ಆಫ್ ಸರ್ಕ್ಯೂಟ್ ಈಸ್ R equivalent is equal to R1 into R2 divided by R1 plus R2 whole bracket plus R3 is your equivalent resistance. ಸೊ ನಮ್ಮ ಒಂದು ಇವಾಗ ಕ್ವಶನ್ ಪೇಪರ್ ಹೋಗೋಣ. ಈ ಆಪ್ಷನ್ ಕೊಟ್ಟಿದ್ದಾರಾ ಇಲ್ಲ ಅಂತ ಚೆಕ್ ಮಾಡೋಣ, ಓಕೆನಾ? So your option 2 is the right answer, because R1 into R2 divided by R1 plus R2 whole divided by R3 is your right answer, okay?
passing to the next question, when 1 ohm, 3 ohm, 6 ohm and 9 ohm resistors are connected in series across 100 volts DC supply, the resistor which has less voltage drop is. ಸೊ 4 ರೆಸಿಸ್ಟರ್ಸ್ ಇದೆ, 4 ರೆಸಿಸ್ಟರ್ಸ್ನ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ದಾರೆ. ಸೀರೀಸ್ ಕನೆಕ್ಟ್ ಮಾಡಿರುವಂಥ ರೆಸಿಸ್ಟರ್ಸ್ಗೆ ವೋಲ್ಟೇಜ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ 100 ವೋಲ್ಟ್ಸ್ ಡಿ ಸಿ ಸಪ್ಲೈನ ಕೊಟ್ಟಿದ್ದಾರೆ. ಅವ್ರು ಏನು ಕೇಳ್ತಾ ಇದ್ದಾರೆ, ಯಾವ ರೆಸಿಸ್ಟರ್ಸ್ ಹತ್ರ ವೋಲ್ಟೇಜ್ ಡ್ರಾಪು ಕಡಿಮೆ ಇರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ನಾನು ಒಂದು ಸರ್ಕ್ಯೂಟ್ ಡಯಾಗ್ರಾಮ್ ಇಮೇಜ್ ಇದೆ, ಅದಕ್ಕೆ ಹೋಗೋಣ. ಸೊ ಇಲ್ಲಿ ಕೇಳಿರುವಂತ 4 ರೆಸಿಸ್ಟರ್ಸ್ಗೆ ಈ ತರ ಕಾಂಬಿನೇಷನ್ ಅಲ್ಲಿ ಕನೆಕ್ಟ್ ಮಾಡಿದ್ದಾರೆ, ಸೀರೀಸ್ ಕಾಂಬಿನೇಷನ್ ಅಲ್ಲಿ. ಸೊ ಒಂದು ರೆಸಿಸ್ಟರ್ಸ್ 1 ಓಮ್ಸ್, ಸೆಕೆಂಡ್ ರೆಸಿಸ್ಟರ್ಸ್ 3 ಓಮ್ಸ್, ಥರ್ಡ್ ರೆಸಿಸ್ಟರ್ಸ್ 6 ಓಮ್ಸ್, ಫೋರ್ತ್ ರೆಸಿಸ್ಟರ್ಸ್ ಬಂದು 9 ಓಮ್ಸ್ ಅಂತ ಕೊಟ್ಟಿದ್ದಾರೆ. ಓಕೆನಾ? ಸೊ ದಟ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಕಾಂಬಿನೇಷನ್. ಇನ್ನೊಂದು ವೋಲ್ಟ್ಸ್ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ 100 ವೋಲ್ಟ್ಸ್ ಅಂತ ಕೊಟ್ಟಿದ್ದಾರೆ ನಿಮ್ಮ ಕ್ವಶನ್. ಓಕೆನಾ? ಸೊ ಈ ತರ ಕೊಟ್ಟು ನಮ್ಗೆ ಏನ್ ಕೇಳ್ತಾ ಇದ್ದಾರೆ, ಯಾವ ರೆಸಿಸ್ಟರ್ಸ್ ಹತ್ರ ವೋಲ್ಟೇಜ್ ಡ್ರಾಪ್ಸ್ ಕಡಿಮೆ ಇರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಫಸ್ಟ್ ನಾವೇನ್ ಫೈಂಡ್ ಔಟ್ ಮಾಡ್ಕೋಬೇಕು, ಕರೆಂಟ್ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಕರೆಂಟ್ ಅನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಕರೆಂಟ್ ಫೈಂಡ್ ಔಟ್ ಮಾಡ್ಕೊಳ್ಳೋಕೆ ಮುಂಚೆ ಎಲ್ಲ ರೆಸಿಸ್ಟರ್ಸ್ ಈಕ್ವಲೆಂಟ್ ರೆಸಿಸ್ಟೆನ್ಸ್ ತಗೊಂಡ್ರೆ ಏನಾಗುತ್ತೆ, ನಮಗೆ ಓಮ್ಸ್ ಲಾ ಗೊತ್ತಿದೆ. ಸೊ ಓಮ್ಸ್ ಲಾ ಇಸ್ ಈಕ್ವಲ್ ಟು ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್ ಅಂತ, ಕರೆಕ್ಟ್ ಅಲ್ವಾ? ಸೊ ಓಮ್ಸ್ ಲಾ ಗೊತ್ತಿದೆ. ಸೊ ವಿ ಕೊಟ್ಟಿದ್ದಾರೆ, ಐ ಇಲ್ಲ, ಆರ್ ಕೊಟ್ಟಿದ್ದಾರೆ. ಬಟ್ ಆರ್ ಕೊಟ್ಟಿರೋದೇನು ಸೀರೀಸ್ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಬಟ್ ಇನ್ಸ್ಟೆಡ್ ಆಫ್ ಸೀರೀಸ್ ಕಾಂಬಿನೇಷನ್ ವಿ ನೀಡ್ ಟು ಕನ್ವರ್ಟ್ ಇಟ್ ಇಂಟು ಈಕ್ವಲೆಂಟ್ ರೆಸಿಸ್ಟೆನ್ಸ್. ಸೊ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಅಂದ್ರೆ ಏನಾಗುತ್ತೆ, ಸೀರೀಸ್ ಕಾಂಬಿನೇಷನ್ ಅಲ್ಲಿ R1 ಪ್ಲಸ್ R2 ಪ್ಲಸ್ R3 and R4. So this is your equivalent resistance in series combination. So ಎಷ್ಟಾಗುತ್ತೆ, 19 ohms ಆಗುತ್ತೆ. ಓಕೆನಾ? ಸೊ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡಿದ್ವಿ. ಸೊ ಈಕ್ವಲೆಂಟ್ ರೆಸಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡಿದಾದ್ಮೇಲೆ ನಮ್ಗೆ ಬೇಕಾಗಿರೋದು ಕರೆಂಟ್ ಪಾಸಿಂಗ್ ಥ್ರೂ ದ ಸರ್ಕ್ಯೂಟ್. ಸೊ ಕರೆಂಟ್ ಪಾಸಿಂಗ್ ಥ್ರೂ ದ ಸರ್ಕ್ಯೂಟ್ ಏನಾಗುತ್ತೆ, I is equal to B by R equivalent. Okay, so 1 by I is equal to V by R equivalent ಆಗುತ್ತೆ. So 100 is your voltage. So divided by R equivalent 19 ಅಂತ ಬಂದಿದೆ. ಸೊ ಅದು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ, 5.26 amperes of current is passing through the circuit. ಬಟ್ ನಮಗೆ ಕ್ವಶನ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಕೇಳಿರೋದು ಯಾವ ಹತ್ರ ವೋಲ್ಟೇಜ್ ಡ್ರಾಪ್ ಲೆಸ್ ಇರುತ್ತೆ ಅಂತ. ಸೊ ಇವಾಗ ನಾವು ಏನ್ ಮಾಡಬೇಕು, ಈಚ್ ರೆಜಿಸ್ಟರ್ಸ್ ದ ವೋಲ್ಟೇಜ್ ಡ್ರಾಪ್ ಅನ್ನ ಕಂಡುಹಿಡ್ಕೊತಾ ಬರಬೇಕಾಗುತ್ತೆ. ಸೊ ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ದ ರೆಸಿಸ್ಟರ್ R1. ಸೊ ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ದ R1. ಸೊ V is equal to ವೋಲ್ಟೇಜ್ ಡ್ರಾಪ್ ಅಂದ್ರೆ V is equal to I into R. ಓಮ್ಸ್ ಲಾ ನಿಮ್ಗೆ ಗೊತ್ತಿದೆ. ಸೊ ನಾವೇನು ಕಂಡುಹಿಡ್ಕೊಂಡಿದ್ವಿ, ಕರೆಂಟ್ ಕಂಡುಹಿಡ್ಕೊಂಡಿದ್ವಿ. ಸೊ 5.26 ಇಂಟು ರೆಸಿಸ್ಟರ್ ವ್ಯಾಲ್ಯೂ, ಈ ರೆಸಿಸ್ಟರ್ ವ್ಯಾಲ್ಯೂ ಯಾಕಂದ್ರೆ ಅದ್ರ ಹತ್ರ ಡ್ರಾಪ್ ಕಂಡು ಹಿಡಿತಾ ಇರೋದ್ರಿಂದ ಆ ರೆಸಿಸ್ಟರ್ ವ್ಯಾಲ್ಯೂ 1 ಓಮ್ಸ್ ಇದೆ. ಸೊ ಇಂಟು 1 5.6 ಆಗುತ್ತೆ. ನೆಕ್ಸ್ಟ್ ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ದ R2 ರೆಸಿಸ್ಟರ್ಸ್ ನ ಕಂಡು ಹಿಡಿತಾ ಇದ್ವಿ. R2 ರೆಸಿಸ್ಟರ್ ಕಂಡು ಹಿಡಿದ್ರೆ V is equal to I into R2. ಸೊ 5.6 ಇಂಟು R2 is 3. ಸೊ ಟೋಟಲಿ 15.78 ಆಗುತ್ತೆ. Okay, next is voltage drop across R3. So R3 is equal to ಏನಾಗುತ್ತೆ ಅಂದ್ರೆ voltage drop find out ಮಾಡೋಕೆ ಫಾರ್ಮುಲಾ ಏನು, V is equal to I into R3. So I value ಎಷ್ಟು 5.26, R3 ವ್ಯಾಲ್ಯೂ ಬಂದು 6 ohms. ಓಕೆನಾ? ಇಲ್ಲಿದೆ ನೋಡಿ, ಥರ್ಡ್ ವೋಲ್ಟೇಜ್ ಡ್ರಾಪ್ ಕಂಡು ಹಿಡಿತಾ ಇದೀವಿ. ಸೊ ಅದ್ರದ್ದು ಎಷ್ಟಾಗುತ್ತೆ ಅಂದ್ರೆ 13.56 ಆಗುತ್ತೆ. ಓಕೆನಾ? 5.26 is your current and ohm resistance value 6, so 13.56 volts ಆಗುತ್ತೆ. ನೆಕ್ಸ್ಟ್ ವೋಲ್ಟೇಜ್ ಡ್ರಾಪ್ ಅಕ್ರಾಸ್ R4. ಸೊ ವೋಲ್ಟೇಜ್ ಡ್ರಾಪ್ ಅಕ್ರಾಸ್ R4 ಕಂಡುಹಿಡಿಬೇಕಾದ್ರೆ ಸೊ ಸೇಮ್ ಥಿಂಗ್ I into R4. ಸೊ R4 ಅಂದ್ರೆ ರೆಸಿಸ್ಟೆನ್ಸ್ 4. ಓಕೆನಾ? 5.6 ಇಂಟು ರೆಸಿಸ್ಟೆನ್ಸ್ ವ್ಯಾಲ್ಯೂ ಎಷ್ಟಿದೆ, 9 ಇದೆ. ಸೊ ಇಂಟು ಮಾಡಿದ್ರೆ ನಿಮಗೆ 47.34 ವೋಲ್ಟ್ಸ್ ಬರುತ್ತೆ. ಸೊ ಇದರಿಂದ ನಮ್ಗೆ ಅರ್ಥ ಆಗುತ್ತೆ ಯಾವ್ದು ಹತ್ರ ವೋಲ್ಟೇಜ್ ಡ್ರಾಪ್ ಕಡಿಮೆ ಇದೆ ಅಂದ್ರೆ ದ ವೋಲ್ಟೇಜ್ ಡ್ರಾಪ್ ಇಸ್ ಲೆಸ್ ಅಟ್ ದ ರೆಸಿಸ್ಟರ್ ನಂಬರ್ R1 ಬಿಕಾಸ್ ಇಟ್ ಈಸ್ 5.26 ಆಗಿದೆ. ಮಿಕ್ಕಿರೋದೆಲ್ಲ ನೋಡಿದ್ರೆ ಅದಕ್ಕಿಂತ ಹೈಯೆಸ್ಟ್ ಆಗಿರುತ್ತೆ. ಸೊ ಇದರಿಂದ ನಮ್ಗೆ ಅರ್ಥ ಆಗಿದೆ ಆನ್ಸರ್ ಏನು, R1. ಓಕೆ, ಸೊ ಪಾಸಿಂಗ್ ಟು ದ ಕ್ವಶನ್. ಸೊ R1 ರೆಸಿಸ್ಟೆನ್ಸ್ ವ್ಯಾಲ್ಯೂ ಎಷ್ಟು, 1 ohms. ಸೊ ಆಲ್ವೇಸ್ ರಿಮೆಂಬರ್, ಇನ್ ಸೀರೀಸ್ ಕಾಂಬಿನೇಷನ್ ಅಲ್ಲಿ ಕರೆಂಟು ಸೇಮ್ ಇರುತ್ತೆ, ಎಲ್ಲ ರೆಸಿಸ್ಟರ್ಸ್ಗೂ ಸೇಮ್ ಇರುತ್ತೆ. ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಏನಾಗುತ್ತೆ, ವೋಲ್ಟೇಜ್ ಎಲ್ಲ ರೆಸಿಸ್ಟರ್ಸ್ ಹತ್ರ ಸೇಮ್ ಇರುತ್ತೆ, ಬಟ್ ಕರೆಂಟ್ ವಿಲ್ ಬಿ ಚೇಂಜ್. ಸೊ ರೆಸಿಪ್ರೋಕಲ್ ಆಗುತ್ತೆ. ಸೀರೀಸ್ ಅಲ್ಲಿ ಇರೋದನ್ನ ಪ್ಯಾರಲಲ್ಗೆ ರೆಸಿಪ್ರೋಕಲ್ ಆಗುತ್ತೆ. ಅಲ್ಲಿ ವೋಲ್ಟೇಜ್ ಇದ್ರೆ ಇಲ್ಲಿ ಕರೆಂಟ್ ಇರುತ್ತೆ ಸೀರೀಸ್ ಅಲ್ಲಿ. ಓಕೆ, ಸೊ ಪಾಸಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ರೆಸಿಸ್ಟೆನ್ಸ್ ಆಫ್ ಮರ್ಕ್ಯೂರಿ ಈಸ್. ಸೊ ಮರ್ಕ್ಯೂರಿಯನ್ನ ರೆಸಿಸ್ಟೆನ್ಸ್ ಏನಾಗಿರುತ್ತೆ ಅಂದ್ರೆ ಇಟ್ ಇನ್ಕ್ರೀಸಸ್ ವಿತ್ ದ ಟೆಂಪರೇಚರ್. ಫಾರ್ ಎಕ್ಸಾಂಪಲ್, ಇವಾಗ ನೀವು ಒಂದು ಥರ್ಮೋಮೀಟರ್ಸ್ ಯೂಸ್ ಮಾಡ್ತಾ ಇದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಯುವರ್ ಬಾಡಿ ಟೆಂಪರೇಚರ್ ಇಸ್ ಮೆಷರ್ಡ್ ಇನ್ ಯುವರ್ ಥರ್ಮೋಮೀಟರ್. ಸೊ ಥರ್ಮೋಮೀಟರ್ಸ್ ಅಲ್ಲಿ ಏನ್ ಮಾಡಿರ್ತಾರೆ, ಮರ್ಕ್ಯೂರಿ ಇರುತ್ತೆ. ನಿಮ್ಮ ಒಂದು ಬಾಡಿ ಟೆಂಪರೇಚರ್ ಇನ್ಕ್ರೀಸ್ ಆದಷ್ಟು ದ ರೆಸಿಸ್ಟೆನ್ಸ್ ವಿಲ್ ಬಿ showing your deflection of how much degree Celsius you have body temperature is. Okay, so passing to the next question. A house consists of
10 watt bulb of 3 numbers and 7 watt fans of 3 numbers. If they are used 5 hours a day, the unit consumed per week. ಸೊ ನಮ್ಗೆ ಏನು ಕೊಟ್ಟಿದ್ದಾರೆ ಅಂದರೆ ಒಂದು ಮನೆಯಲ್ಲಿ 3 ಬಲ್ಬ್ಸ್ ಇರುತ್ತೆ, 100 ವ್ಯಾಟ್ ಬಲ್ಬ್ಸು ಮತ್ತು 70 ವ್ಯಾಟ್ ಫ್ಯಾನ್ಸು 3 ಇರುತ್ತೆ. ಸೊ ಇದು 5 ಅವರ್ನ ಓಡಿಸಿದ್ರೆ ನಿಮಗೆ ಎಷ್ಟು ಪವರ್ ಕನ್ಸ್ಯೂಮ್ ಆಗುತ್ತೆ ಅದು ಒಂದು ವೀಕ್ಗೆ ಅನ್ನೋದನ್ನ ನೀವು ಕಂಡುಹಿಡಿಬೇಕಾಗುತ್ತೆ. ಓಕೆನಾ? ಸೊ ಇದ್ರದ್ದು ಫಾರ್ಮುಲಾಸ್ ಇದೆ, ಫಾರ್ಮುಲಾಸ್ ನೋಡ್ಕೊಂಬರೋಣ. ಒಂದು ಪ್ರಾಬ್ಲಮ್ನ ಸೊಲ್ಯೂಷನ್ ಆಗಿರುತ್ತೆ. ಸೊ ಫಸ್ಟ್ ಏನು ಬಲ್ಬನ್ನು ವ್ಯಾಟ್ಸಲ್ಲಿ ಕೊಟ್ಟಿದ್ದಾರೆ, ನಾವು ಕಿಲೋ ವ್ಯಾಟ್ಸ್ ಕನ್ವರ್ಷನ್ ಮಾಡ್ಕೊತೀವಿ. ನೆಕ್ಸ್ಟು 100 ಬಲ್ಬ್ನ ಕಿಲೋ ವ್ಯಾಟ್ಸ್ ಕನ್ವರ್ಟ್ ಮಾಡಿದ್ರೆ 0.1 ಕಿಲೋ ವ್ಯಾಟ್ಸ್ ಆಗುತ್ತೆ. ಸೊ ಅದನ್ನು 3 ಬಲ್ಬ್ಸ್ ಇರುತ್ತೆ, ನಮಗೆ 3 ಬಲ್ಬ್ ಕೊಟ್ಟಿದ್ದಾರೆ. ಸೊ 3 ಇಂಟು ಎಷ್ಟು ಕಿಲೋ ವ್ಯಾಟ್ಸು? 1 ಕಿಲೋ ವ್ಯಾಟ್ಸ್ ಒಂದಕ್ಕೆ. ಸೊ ಟೋಟಲಿ ಎಷ್ಟಾಗುತ್ತೆ? 0.3 ಕಿಲೋ ವ್ಯಾಟ್ಸ್ ಆಗುತ್ತೆ. ಇದು ಒಂದು ದಿನಕ್ಕೆ ಉರಿದ್ರೆ ಎಷ್ಟು ಕನ್ಸ್ಯೂಮ್ ಆಗುತ್ತೆ ಅಂದರೆ ಒಂದು ದಿನದಲ್ಲಿ 5 ಅವರ್ಸ್ ಉರಿದ್ರೆ ಎಷ್ಟು ಕನ್ಸ್ಯೂಮ್ ಆಗುತ್ತೆ ಅಂದರೆ 0.3 ಇಂಟು 5. ಸೊ ಟೋಟಲಿ ಇಟ್ ಈಸ್ 1.5 ಕಿಲೋ ವ್ಯಾಟ್ಸ್ ಪರ್ ಅವರ್ ಆಗುತ್ತೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಫ್ಯಾನ್ಸ್ ಕೊಟ್ಟಿದ್ದಾರೆ. ಫ್ಯಾನ್ಸನ್ನು ತಿರ್ಗಾ 70 ವ್ಯಾಟ್ ಇದೆ. ಸೊ ಕಿಲೋ ವ್ಯಾಟ್ ಕನ್ವರ್ಟ್ ಮಾಡಿದ್ರೆ 0.07 ಕಿಲೋ ವ್ಯಾಟ್ಸ್ ಆಗುತ್ತೆ. ಇದು ಪವರ್ 3 ಫ್ಯಾನ್ಸ್ ಕೊಟ್ಟಿದ್ದಾರೆ. ಸೊ 3 ಫ್ಯಾನ್ಸ್ ಕೊಟ್ಟಿದ್ರೆ ಎಷ್ಟು ಕನ್ಸ್ಯೂಮ್ ಆಗುತ್ತೆ ಅಂದರೆ 0.21 ಕಿಲೋ ವ್ಯಾಟ್ಸ್ ಆಗುತ್ತೆ. ಸೊ ಇದ್ದು 5 ಅವರ್ ಓಡಿದ್ರೆ ಎಷ್ಟು ಕನ್ಸ್ಯೂಮ್ ಆಗುತ್ತೆ ಅಂದರೆ ಸೊ 0.21 ಇಂಟು 5 ಅವರ್ಸ್ ಎ ಡೇ ಅಂತ ಕೊಟ್ಟಿರೋದು. ಸೊ ಟೋಟಲ್ ಎಷ್ಟಾಗುತ್ತೆ? 1.25 ಕಿಲೋ ವ್ಯಾಟ್ಸ್ ಪರ್ ಅವರ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ? ದ ಟೋಟಲ್ ಯೂನಿಟ್ ಕನ್ಸ್ಯೂಮ್ಡ್ ಇನ್ ಎ ಡೇ ಅಂದರೆ ಒಂದು ದಿನಕ್ಕೆ ಈ 2 ಫ್ಯಾನು ಮತ್ತು ಬಲ್ಬ್ ಎಷ್ಟು ಕನ್ಸ್ಯೂಮ್ ಆಗುತ್ತೆ ಅಂದರೆ 2.5 ಕಿಲೋ ವ್ಯಾಟ್ಸ್ ಪರ್ ಅವರ್ ಕನ್ಸ್ಯೂಮ್ ಆಗುತ್ತೆ. ಇಷ್ಟು ಪವರ್ನ ಎನರ್ಜಿಯನ್ನು ಕನ್ಸ್ಯೂಮ್ ಮಾಡುತ್ತೆ. ಬಟ್ ಅವ್ರು ಕೇಳಿರೋದು ನಮ್ಗೆ ಏನು ಕೇಳಿದ್ದಾರೆ? 7 ಅಂದರೆ 1 ವೀಕ್ಗೆ ಕೇಳಿದ್ದಾರೆ. 1 ವೀಕ್ ಈಸ್ ನಥಿಂಗ್ ಬಟ್ 7 ಡೇಸ್. ಸೊ 7 ಇಂಟು ಟೋಟಲ್ ಅಂದರೆ ಒಂದಿನ ಕನ್ಸ್ಯೂಮ್ಷನ್ ಇಂಟು 7 ಮಾಡಿದ್ರೆ ವಿಲ್ ಗೆಟ್ ದ 17.85 kilowatts per hour. So this is your right answer for 85 question number. So passing to the question. So the right answer is 17.85 kilowatts per hour. Next question, heat utilized by substances is given by M S T2 minus T1 joules. So M under mass, S under substances heat with a change in time. T2 minus T1 under change in time. That we call it as delta TL. Delta T antanu karitivi. Okay na? So passing to the next question. If the capacitance is 4 microfarads for the potential difference of 2000 volts, the charge deposited. So ನಮ್ಗೆ ಏನು ಕೇಳ್ತಾ ಇದ್ದಾರೆ? 4 ಮೈಕ್ರೋಫ್ಯಾರಡ್ಸ್ನ ಕೆಪಾಸಿಟೆನ್ಸ್ಗೆ ಪೊಟೆನ್ಷಿಯಲ್ ಡಿಫರೆನ್ಸ್ ವೋಲ್ಟೇಜ್ನ ನಾವು 2000 ಕೊಟ್ಟರೆ ನಮ್ಮ ಒಂದು ಚಾರ್ಜ್ ಡೆಪಾಸಿಷನ್ ಎಷ್ಟಾಗಿರುತ್ತೆ ಅಂತ ಕೇಳಿದ್ದಾರೆ. ಸೊ ಫಾರ್ಮುಲಾ ಈಸ್ Q is equal to C into V. So C ನ ವ್ಯಾಲ್ಯೂ ಕೊಟ್ಟಿದ್ದಾರೆ, ದಟ್ ಈಸ್ ಕೆಪಾಸಿಟೆನ್ಸ್ ವ್ಯಾಲ್ಯೂ ಇಸ್ 4 microfarads and potential difference ಎಷ್ಟಿದೆ? 2000 ಕೊಟ್ಟಿದ್ದಾರೆ. ಸೊ ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯು ವಿಲ್ ಗೆಟ್ as 8 into 10 to the power of -3 ಕೂಲೂಮ್ ಸಿಗುತ್ತೆ. ಓಕೆನಾ? ಸೊ ಇದನ್ನ ನೀವು ಕ್ಯಾಲ್ಕುಲೇಷನ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್, ದ ಥೆವೆನಿನ್ಸ್ ವೋಲ್ಟೇಜ್ VTH and the Thevenin's resistance RTH between the terminal A and B of the circuit is. ಸೊ ನಮ್ಗೆ ಏನು ಕೇಳಿದ್ದಾರೆ? ಥೆವೆನಿನ್ಸ್ ವೋಲ್ಟೇಜ್ ಅನ್ನ ಕಂಡುಹಿಡಬೇಕು, ಥೆವೆನಿನ್ಸ್ ರೆಸಿಸ್ಟೆನ್ಸ್ ಅನ್ನ ಕಂಡುಹಿಡಬೇಕು, ಅದು ಅಕ್ರಾಸ್ ದ ಟರ್ಮಿನಲ್ A and B. ಸೊ ಈ ಟರ್ಮಿನಲ್ ಅಲ್ಲಿ ಇರುವಂತ ರೆಸಿಸ್ಟೆನ್ಸ್ ವ್ಯಾಲ್ಯೂನು ಮತ್ತೆ ವೋಲ್ಟೇಜ್ ಅಕ್ರಾಸ್ ದ ಥೆವೆನಿನ್ಸ್ ರೆಸಿಸ್ಟೆನ್ಸ್ ನ ಕಂಡುಹಿಡಬೇಕು. ಸೊ ಇದಕ್ಕೆ ಫಾರ್ಮುಲಾಸ್ ನ ನೋಡ್ಕೊಬರೋಣ. This is your circuit given in your question. So ಇದರಲ್ಲಿ Thevenin's resistance ನ first find out ಮಾಡ್ತಾ ಇದ್ದೀವಿ. Thevenin's resistance is found by opening the circuits between a specific terminals and shorting all the voltage sources. So now this becomes as an open circuit. When it becomes an open circuit only, we can able to find out the Thevenin's resistance and shorting all the voltages. So shorting all the voltages na ಇಲ್ಲಿ ಎಷ್ಟು ವೋಲ್ಟೇಜ್ ಕೊಟ್ಟಿದ್ದಾರೆ ಅಂದ್ರೆ 20 volts ಕೊಟ್ಟಿದ್ದಾರೆ. ಇಲ್ಲಿ ನೋಡಬಹುದು ನಿಮ್ಮ ಬ್ಲಾಕ್ ಡಯಾಗ್ರಾಮ್ ಅಲ್ಲಿ 20 volts source is shorted. So ಇವಾಗ ಶಾರ್ಟ್ ಆಗಿರೋದ್ರಿಂದ ಏನಾಗುತ್ತೆ? RTH is equal to ಇವೆರಡು ಪ್ಯಾರಲಲ್ ಆಗುತ್ತೆ. Okay, so this becomes as a series. So RTH Thevenin's resistance is equal to 2 ಪ್ಯಾರಲಲ್ ಆಗಿರೋದ್ರಿಂದ ಏನಾಗುತ್ತೆ? This value will become as 1. ಆಲ್ರೆಡಿ ನಿಮಗೆ ಹೇಳಿದ್ದೀನಿ ಸೀರೀಸ್ ಕಾಂಬಿನೇಷನ್, ಪ್ಯಾರಲಲ್ ಕಾಂಬಿನೇಷನ್, ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತ. ಸೊ ಫೈಂಡ್ ಔಟ್ ಮಾಡಿದ್ರೆ ಯು ವಿಲ್ ಗೆಟ್ ಇಟ್ ಆಸ್ 1. ಓಕೆನಾ? ಪ್ಲಸ್ ಸೀರೀಸ್ ಅಲ್ಲಿ ಇರೋದ್ರಿಂದ ಏನಾಗುತ್ತೆ? +4 ಆಡ್ ಆಗುತ್ತೆ. ಸೊ 1 + 4. ಸೊ ಟೋಟಲಿ 5 ohms ಆಗುತ್ತೆ. ಓಕೆನಾ? ಏನ್ ಬೇಕು? ಥೆವೆನಿನ್ಸ್ ನ ರೆಸಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡಿದ್ದೀವಿ.
ಸೊ ಥೆವೆನಿನ್ಸ್ ರೆಸಿಸ್ಟೆನ್ಸ್ ಇಸ್ 5 ohms ಬಂದಿದೆ. ನೆಕ್ಸ್ಟ್ ನಮ್ಗೆ ಏನು ಹೇಳಿದ್ದಾರೆ ಅಂದ್ರೆ ಥೆವೆನಿನ್ಸ್ ನ ವೋಲ್ಟೇಜ್ ಅನ್ನ ಕಂಡುಹಿಡಬೇಕು. ಅದು ಯಾವುದು ಅಕ್ರಾಸ್ ದ ಲೋಡ್ ರೆಸಿಸ್ಟರ್ಸ್ ನ ಕಂಡುಹಿಡಬೇಕು. ಆಸ್ ದ ಲೋಡ್ ರೆಸಿಸ್ಟರ್ಸ್ ಇಸ್ ಇನ್ ಪ್ಯಾರಲಲ್ ಕಾಂಬಿನೇಷನ್ಸ್ ನಾವೇನ್ ಮಾಡ್ತೀವಿ 2 ohms ರೆಸಿಸ್ಟರ್ಸ್ ಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ವಿ ಆರ್ ಯೂಸಿಂಗ್ ದ ವೋಲ್ಟೇಜ್ ಡಿವೈಡರ್ ಫಾರ್ಮುಲಾ. ಸೊ ವೋಲ್ಟೇಜ್ ಡಿವೈಡರ್ ಫಾರ್ಮುಲಾ ಇಸ್ ಏನಾಗುತ್ತೆ ಅಂದ್ರೆ 2 into 20 divided by 2 plus 2. So this is 2 plus 2. So total ಆಗಿ ಎಷ್ಟು ಬರುತ್ತೆ ಅಂದ್ರೆ 10 volts ಬರುತ್ತೆ. So this is your voltage across your load resistors. So Thevenin's voltage ಎಷ್ಟಾಗುತ್ತೆ ಅಂದ್ರೆ it is nothing but 10 volts will be getting across the terminals. So ನಮ್ಗೆ ಎರಡು ಫೈಂಡ್ ಔಟ್ ಮಾಡಿದ್ವಿ. ಒಂದು Thevenin resistance ಫೈಂಡ್ ಔಟ್ ಮಾಡಿದ್ವಿ 5 ohms, ಮತ್ತೆ Thevenin's voltage ಎಷ್ಟಾಗಿದೆ 10 volts ಇದೆ. ಸೊ ನಿಮಗೆ ಆಪ್ಷನ್ ಹೋಗೋಣ. So option only, so this is the right answer, 10 volts 5 ohms is the right answer. Okay, passing to the next question. When the relative permeability of material is slightly more than 1, it is called as. So relative permeability of the material slightly more than 1. So ಒಂದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಇರಬಹುದು, ಅವಾಗ ಏನಾಗುತ್ತೆ ಅಂದ್ರೆ it becomes as paramagnetic materials. Okay, so next question, the relationship between the line voltage and phase voltage of a star connected circuit is given by. So ನಮ್ಗೆ ಏನು ಕೇಳಿದ್ದಾರೆ ಇಲ್ಲಿ ಲೈನ್ ವೋಲ್ಟೇಜ್ ಮತ್ತು ಫೇಸ್ ವೋಲ್ಟೇಜ್ ನ ರಿಲೇಶನ್ಶಿಪ್ ಕೇಳಿದ್ದಾರೆ. ಯಾವುದಕ್ಕೆ ಅಂದ್ರೆ ಸ್ಟಾರ್ ಕನೆಕ್ಟೆಡ್ ನೆಟ್ವರ್ಕ್ಸ್ಗೆ. ಸೊ ದ ಫೇಸ್ ಲೈನ್ ವೋಲ್ಟೇಜ್ ಏನಾಗಿರುತ್ತೆ ಅಂದ್ರೆ ಲೈನ್ ವೋಲ್ಟೇಜ್ ಇಸ್ ಈಕ್ವಲ್ ಟು √3 into ಫೇಸ್ ವೋಲ್ಟೇಜ್ ಆಗಿರುತ್ತೆ. ಸೊ ಆಪ್ಷನ್ ನಂಬರ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. Capacitance of a parallel plate capacitor is. ಸೊ ನಮ್ಮ ಒಂದು ಪ್ಯಾರಲಲ್ ಒಂದು ಕೆಪಾಸಿಟರ್ ಇದೆ ಅಂದ್ರೆ ಅದಕ್ಕೆ ಎರಡು ಪ್ಲೇಟ್ಸ್ ಇರುತ್ತೆ. ಓಕೆ, 2 ಆರ್ ಇನ್ ಪ್ಯಾರಲಲ್ ಪ್ಲೇಟ್ಸ್. ಸೊ ದ ಕೆಪಾಸಿಟೆನ್ಸ್ ಆಫ್ ದಿ ಪ್ಯಾರಲಲ್ ಪ್ಲೇಟ್ ಏನಾಗಿರುತ್ತೆ ಅಂತ ಕೇಳಿದ್ದಾರೆ. ಓಕೆನಾ? ಆನ್ಸರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಏರಿಯಾ ಆಫ್ ದಿ ಪ್ಲೇಟ್ಸ್. ದ ಕೆಪಾಸಿಟೆನ್ಸ್ ವಿಲ್ ಆಲ್ವೇಸ್ ಬಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಏರಿಯಾ ಆಫ್ ದಿ ಪ್ಲೇಟ್ಸ್. ಓಕೆ, ನೆಕ್ಸ್ಟ್ ಕ್ವಶನ್. ಇನ್ ಅ ಪ್ಯೂರ್ ಕೆಪಾಸಿಟಿವ್ circuit, the current leads the voltage by pi by 2 radian ಅಂದ್ರೆ 90 degree. So in capacitors ಅಲ್ಲಿ ಏನಾಗುತ್ತೆ ಅಂದ್ರೆ current always leads the voltage by 90 degree. ಅದನ್ನ radians ಅಲ್ಲಿ ಬರೆದ್ರೆ pi by 2 radians. Okay, next question. As per Fleming's right hand rule, the direction of induced EMF is given by the direction of. So Fleming's ನ right hand rules ಅನ್ನ ಕೇಳಿದರೆ, ಸೊ ಅದರ ಇಮೇಜ್ ಇದೆ, ಅದನ್ನ ನೋಡ್ಕೊಂಡು ಬರೋಣ. So this is your Fleming's right hand rule. So right hand rule ಅಲ್ಲಿ thumb ಏನು ತೋರಿಸುತ್ತೆ ಅಂದ್ರೆ thumb is nothing but your direction of force. Okay, so ನಿಮ್ಮ ಒಂದು four fingers ಏನು ತೋರಿಸುತ್ತೆ ಅಂದ್ರೆ direction of the field ತೋರಿಸುತ್ತೆ. ನೆಕ್ಸ್ಟ್ ನಿಮ್ಮ ಒಂದು ಮಿಡಲ್ ಫಿಂಗರ್ ಏನಾಗಿರುತ್ತೆ ಅದು ಇಟ್ ವಿಲ್ ಶೋ ದ ಡೈರೆಕ್ಷನ್ ಆಫ್ ದಿ ಕರೆಂಟ್. ಓಕೆ, ಸೊ ಯಾವ ಡೈರೆಕ್ಷನ್ ಅಲ್ಲಿ ಕರೆಂಟ್ ಅನ್ನ ಹೋಗ್ತಾ ಇದೆ, ಚಲನೆ ಮಾಡ್ತಾ ಇದೆ ಅಂತ ತೋರಿಸುತ್ತೆ. ಓಕೆ, ಸೊ ದಿಸ್ ಇಸ್ ಯುವರ್ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್. ಓಕೆ, ನಮ್ಗೆ ಏನ್ ಕೇಳಿದಾರೆ ಅಂದ್ರೆ ಇಂಡ್ಯೂಸ್ಡ್ EMF ಅಂತ ಕೇಳಿದ್ದಾರೆ. ಸೊ ಇಟ್ ಈಸ್ ಯುವರ್ ಮಿಡಲ್ ಫಿಂಗರ್ ವಿಲ್ ಶೋಸ್ ದ ಇಂಡ್ಯೂಸ್ಡ್ EMF ಫಾರ್ ಎ given Fleming's right hand rule. Okay, next question. The 10 watt load adjustment in one phase energy meter is done at. So 10 watt na adjustment, load adjustment in single phase ಅಲ್ಲಿ ಮಾಡಿದಾಗ energy meters ಅಲ್ಲಿ ಮಾಡಿದಾಗ ಏನಾಗುತ್ತೆ ಅಂದ್ರೆ we are looking at 5 volts of load current, full load current na utilize ಮಾಡ್ಕೊತೀವಿ. Okay na? So next question. The power consumption least in dash meters. So power consumption ಇಲ್ಲಿ ಕಡಿಮೆ ಇರುತ್ತೆ ಅಂದ್ರೆ ನಿಮ್ಮ ಒಂದು ಎಲೆಕ್ಟ್ರೋಸ್ಟಾಟಿಕ್ ಟೈಪ್ ಆಫ್ ಮೀಟರ್ಸ್ ಅಲ್ಲಿ ಕಡಿಮೆ ಇರುತ್ತೆ. ಸೊ ಕನ್ಸಂಪ್ಷನ್ ಆಫ್ ಪವರ್ ವಿಲ್ ಬಿ ಲೆಸರ್ ಇನ್ ಯುವರ್ ಎಲೆಕ್ಟ್ರೋಸ್ಟಾಟಿಕ್ ಮೀಟರ್. ನೆಕ್ಸ್ಟ್ ಕ್ವಶನ್. ದ ಕ್ಲೋಸ್ನೆಸ್ with which instrument reading approaches the true value of the quantity being measured is. ಸೊ ಇದನ್ನ ಏನಂತ ಕರಿತೀವಿ ಅಂದ್ರೆ ಅಕ್ಯುರೇಸಿ ಅಂತ ಕರಿತೀವಿ. ಸೊ ನಿಮ್ಮ ಒಂದು ಮೆಷರ್ಡ್ ವ್ಯಾಲ್ಯೂ ಟ್ರೂ ಕ್ವಾಲಿಟಿ ಮೆಷರ್ಡ್ ವ್ಯಾಲ್ಯೂಸ್ ಆಗಿರೋದ್ರಿಂದ ಕ್ಲೋಸ್ನೆಸ್ ಅಲ್ಲಿ ಇರುತ್ತೆ. ಇನ್ಸ್ಟ್ರೂಮೆಂಟ್ ರೀಡಿಂಗು ಮತ್ತೆ ನಿಮ್ಮ ಕ್ವಾಂಟಿಟಿ ರೀಡಿಂಗ್ ಎರಡು ಕ್ಲೋಸ್ ಆಗಿದ್ರೆ ಸೊ ದಟ್ ವಿ ಕಾಲ್ ಇಟ್ ಆಸ್ ಅನ್ ಅಕ್ಯುರೇಸಿ. Okay, passing to the next question. Which of the following is correct with respect to ammeter and voltmeter? So ಇಲ್ಲಿ ಕೊಟ್ಟಿರುವಂತ ಆಪ್ಷನ್ಸ್ ಅಲ್ಲಿ ಯಾವುದು ಅಮೀಟರ್ ಮತ್ತೆ ವೋಲ್ಟ್ಮೀಟರ್ಸ್ ಗೆ ಕರೆಕ್ಟ್ ಸ್ಟೇಟ್ಮೆಂಟ್ ಅಂದ್ರೆ ಇದು ಥರ್ಡ್ ಕ್ವಶನ್, ಆಪ್ಷನ್ ಥರ್ಡ್, that is ammeter should have a low resistance. Okay, next question. A transducer converts. So transducer ಅಂದ್ರೆ ಏನು, one form of energy na ಇನ್ನೊಂದು form of energy ಗೆ ಕನ್ವರ್ಟ್ ಮಾಡೋದನ್ನ transducers ಅಂತೀವಿ. So the right answer is option number 2, one form of energy into another form of energy. Okay,
So next question, a thermocouple is. So thermocouple is a dash. Anta kelidare. Answer is voltage generating transducer. So thermocouple na ಏನಂತ ಕರೀತೀವಿ ಅಂದ್ರೆ is also a voltage generating transducer. Okay. Passing next question, LVDT. So LVDT ಅಂದ್ರೆ ಏನು? Linear Variable Differential Transformer. So idradu function ಏನು ಅಂತ ಕೇಳ್ತಾರೆ. Function is nothing but it just converts the linear state of motion, mechanical motions into the electrical signals. So the option 3 is the right answer. So it converts the linear motions into an electrical signal. Okay. Passing to the next question. The condition for maximum efficiency of a DC generator is. So ಯಾವ ಕಂಡೀಷನ್ಸ್ ಅಲ್ಲಿ ನಮ್ಮ ಒಂದು DC generator motors ನಿಮಗೆ maximum efficiency ಕೊಡುತ್ತೆ ಅಂದ್ರೆ the right answer is variable losses ಮತ್ತೆ constant losses ಈಕ್ವಲ್ ಆಗಿದ್ದಾಗ ಮಾತ್ರ ನಿಮಗೆ ಒಂದು maximum efficiency ಅನ್ನು ಪಡೆಯೋಕೆ ಸಾಧ್ಯತೆ ಇರುತ್ತೆ. A 4-pole wave wound DC generators with 50 slots. Each slot contains 20 conductors and driven at 1200 RMPS. The flux per pole being 7 into 10 to the power of -3 Weber. The voltage generated is. So ನಿಮಗೆ ಒಂದು DC generators ನ ಕೊಟ್ಟಿದ್ದಾರೆ. DC generator based ಮೇಲೆ ಪ್ರಾಬ್ಲಮ್ಸ್ ಇದೆ. ಸೊ ಅದರಲ್ಲಿ ವೋಲ್ಟೇಜ್ ಜನರೇಟಿಂಗ್ ಎಷ್ಟು ಆಗಿರುತ್ತೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಅದಕ್ಕೆ ಸೊಲ್ಯೂಷನ್ ಇದೆ. ಸೊಲ್ಯೂಷನ್ ನೋಡ್ಕೊಂಡ್ಬರೋಣ. Question what they have given in the question paper. So ಅದರದ್ದು ಫಾರ್ಮುಲಾ ಏನು ಅಂದ್ರೆ E is equal to 5 into Z into NP divided by 60 into A ಅಂತ ಫಾರ್ಮುಲಾ. ಓಕೆನಾ? ಈ ಫಾರ್ಮುಲಾ ಕ್ಯಾಪ್ ಇಟ್ಕೊಂಡ್ರೆ you can find out all the other parameters. Okay, E is equal to 5 ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ 5 ವ್ಯಾಲ್ಯೂ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಫ್ಲಕ್ಸ್ ಪರ್ ಪೋಲ್ ಎಷ್ಟಿದೆ ಅಂದ್ರೆ 7 into 10 to the power of -3 Webbs. So ಅದನ್ನ ಅಲ್ಲಿ ಹಾಕಿದೀನಿ. ನೆಕ್ಸ್ಟ್ ಏನಿದೆ Z ಇದೆ. Z is nothing but how many slots they have given in a DC generator. So 50 slot. Next N. So the slot contains ಎಷ್ಟು contain ಆಗಿರುತ್ತೆ number of conductors. So that is 20. Next P ಅಂತ ಕೇಳಿದ್ದಾರೆ. P is nothing but speed of a driving DC generator. So ಅದು ಬಂದು 1200 RMPS. So ಅದನ್ನು ಇಲ್ಲಿ ಹಾಕಿದೀನಿ ನೋಡಿ. Next is divided by 60 into A. So A is nothing but number of poles per slots. A is given by 4 poles ಇರೋದ್ರಿಂದ so 2/4 ಆಗಿರುತ್ತೆ. ಸೊ ಅದನ್ನು ರೆಸಿಪ್ರೋಕಲ್ ತಗೊಂಡಿದ್ದೀನಿ ಇಲ್ಲಿ. ಸೊ ರೆಸಿಪ್ರೋಕಲ್ ಇಸ್ ನಥಿಂಗ್ ಬಟ್ 4/2. ಸೊ ಪೋಲ್ಸ್ ಡಿವೈಡೆಡ್ ಬೈ 2 ಅಂತ ತಗೋಬೇಕಾಗುತ್ತೆ. ಸೊ ಅದಾದ್ಮೇಲೆ ಸೊ ಎಂಟೈರ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಇದು ಎಂಟೈರ್ ಕ್ಯಾಲ್ಕುಲೇಷನ್ ಮಾಡಿದ್ರೆ 140 ಬರುತ್ತೆ. ಸೊ 4 divided by 2 ಏನಾಗುತ್ತೆ 2 ಆಗುತ್ತೆ. ಸೊ ಇಂಟು ಮಾಡಿದ್ರೆ 140 into 2 ಮಾಡಿದ್ರೆ 240 280 volts ಆಗುತ್ತೆ. So this is your answer for the following question. So passing to the question. So the right answer is 280 is the right answer for the following question. Okay, passing to the next question. The dummy coil in a DC machines are used to. So ನಿಮ್ಮ ಒಂದು dummy coils ನ DC machines ಅಲ್ಲಿ ಯೂಸ್ ಮಾಡೋದು ಏನಕ್ಕೆ ಅಂದ್ರೆ in order to mechanically balance the armatures na balance ಮಾಡೋದಕ್ಕೆ we are using the dummy coils. Okay, next question. Load saturation characteristics of a separately excited DC generator gives a relationship between. ಸೊ ಇವಾಗ ಒಂದು ಲೋಡ್ ನ ಸ್ಯಾಚುರೇಷನ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ನಿಮ್ಮ ಒಂದು DC ಜನರೇಟರ್ಸ್ ತಗೊಂಡಾಗ ಸೊ ಅದಕ್ಕೆ ರಿಲೇಶನ್ಶಿಪ್ ಯಾವ್ದು ರಿಲೇಶನ್ಶಿಪ್ ಇಲ್ಲಿ ಕರೆಕ್ಟ್ ಆಗಿದೆ ಅಂತ ಹೇಳ್ತಾರೆ. ಸೊ ದ ರೈಟ್ ಆನ್ಸರ್ ಈಸ್ V and that is field current. Voltage and field current relationship na nimma ಒಂದು load saturation characteristics ಅಲ್ಲಿ ನೋಡಬಹುದು. ಓಕೆನಾ? So passing to the next question. The current driven by 120 volts DC motor of armature resistance 0.5 ohms and back EMF 110 volts is dash amperes. So ನಮ್ಮ ಒಂದು DC motors ಕೊಟ್ಟಿದ್ದಾರೆ. DC motors ಗೆ ವೋಲ್ಟೇಜ್ ಕೊಟ್ಟಿದ್ದಾರೆ ಎಷ್ಟು ಅಂದ್ರೆ 120 volts ಕೊಟ್ಟಿದ್ದಾರೆ. ಸೊ ಅಂಡ್ ಅದರದ್ದು ರೆಸಿಸ್ಟೆನ್ಸ್ ಎಷ್ಟು ಬಂದಿದೆ 0.5 ohms ಕೊಟ್ಟಿದ್ದಾರೆ ಅಂಡ್ ಬ್ಯಾಕ್ EMF ಬಂದು 110 volts ಕೊಟ್ಟಿದ್ದಾರೆ. ನಮ್ಗೆ ಏನು ಹೇಳಿದ್ದಾರೆ ಎಷ್ಟು ಕರೆಂಟ್ ಡ್ರಿವನ್ ಆಗ್ತಾ ಇದೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಫಾರ್ಮುಲಾ ಇದೆ, ಅದು ನೋಡ್ಕೊಂಬರೋಣ. ರಿಕ್ವೈರ್ಡ್ ಫಾರ್ಮುಲಾ EB is equal to V minus IA into RA. ಸೊ EB ಎನರ್ಜಿ ಎಷ್ಟು ಕೊಟ್ಟಿದ್ದಾರೆ 110 ಕೊಟ್ಟಿದ್ದಾರೆ. ವೋಲ್ಟೇಜ್ ಎಷ್ಟು ಕೊಟ್ಟಿದ್ದಾರೆ, ವೋಲ್ಟೇಜ್ ಡ್ರಿವನ್ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ 120 ಮೈನಸ್ ಐನೇ ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ರು, ಕರೆಂಟ್ ನ ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ದಾರೆ, ಇಂಟು ರೆಸಿಸ್ಟೆನ್ಸ್ ವ್ಯಾಲ್ಯೂ ಎಷ್ಟು 0.5 ಇದೆ. ಸೊ ನಾವೇನ್ ಮಾಡ್ತೀವಿ ಈ 120 ಇರೋದನ್ನ ಇಲ್ಲೇ ಉಳಿಸ್ಕೊತೀನಿ. ಈ ಏನಿದೆಯಲ್ಲ ಮೈನಸ್ IA ಇಂಟು 0.5. ಸೊ ಇದನ್ನ ಈ ಸೈಡ್ ತಗೋತೀವಿ. ಸೊ ಇದು 110 ಈ ಸೈಡ್ ತಗೊಂಡ್ರೆ ಏನಾಗುತ್ತೆ 120 ಮೈನಸ್ 110 ಆಗುತ್ತೆ. ಸೊ ಇಟ್ ಈಸ್ ನಥಿಂಗ್ ಬಟ್ 5 ಆಗುತ್ತೆ.
10 ಆಗುತ್ತೆ. ಸೊ 10 ಡಿವೈಡೆಡ್ ಬೈ ನಮ್ಗೆ ಬೇಕಾಗಿರೋದು ಐ ಎ ಮಾತ್ರ. ಸೊ 10 ಡಿವೈಡೆಡ್ ಬೈ 0.5 ಆಗುತ್ತೆ. ಸೊ ದ ಆನ್ಸರ್ ಇಸ್ 20 ಆಂಪಿಯರ್. ಓಕೆ, ಸೊ ಆಪ್ಷನ್ ಹೋಗೋಣ ಎಲ್ಲಿದೆ. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್, 20 amperes. So passing to the next question. The type of DC motor used for constant rev system is shunt motor. So ನಿಮ್ಮ ಒಂದು ಕಾನ್ಸ್ಟೆಂಟ್ ಡ್ರೈವಿಂಗ್ ಸಿಸ್ಟಮ್ DC motors type of DC motor ಅಂದ್ರೆ shunt motors ಆಗುತ್ತೆ. ಓಕೆನಾ. ನೆಕ್ಸ್ಟ್ ಕ್ವೆಶ್ಚನ್, the formula to find short pitched winding factor is. ಸೊ ಫಾರ್ಮುಲಾ ಯಾವುದು ಶಾರ್ಟ್ pitched winding factor ಗೆ ಅಂದ್ರೆ cos alpha divided by 2 is your formula for the short pitched winding factors. Okay now, so next question, the speed at which 4 poles attenuator should be driven to generate voltage at 50 hertz is. So 4 poles alternators na driven ಮಾಡಿದ್ರೆ ಜನರೇಟ್ ಮಾಡೋ ವೋಲ್ಟೇಜ್ ಎಷ್ಟು at 50 hertz frequency ಗೆ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ಫಾರ್ಮುಲಾ ಇದೆ, ಫಾರ್ಮುಲಾ ನೋಡ್ಕೊಂಡು ಬರೋಣ ಸೊಲ್ಯೂಷನ್ ನ. So this is your formula. The formula for governing the synchronous speed, and the speed now ಅಳತೆ ಮಾಡೋದಕ್ಕೆ we are using n is equal to 120 into hertz divided by speed. So ನಮ್ಗೆ ಏನು ಕೇಳಿದ್ದಾರೆ, ನಂಬರ್ ಅಂದ್ರೆ ಇಟ್ ಈಸ್ ನಂಬರ್ ಆಫ್ ಪೋಲ್ಸ್ ಇನ್ ಯೋರ್ DC ammeters. ಸೊ ಅದರಲ್ಲಿ ಎಷ್ಟು ಕೊಟ್ಟಿದ್ದಾರೆ ಮೋಟರ್ದು 4 ಪೋಲ್ಸ್ ಕೊಟ್ಟಿದ್ದಾರೆ ಇಂಟು 120 ಇಂಟು hertz 50 hertz ಕೊಟ್ಟಿದ್ದಾರೆ, ಸ್ಪೀಡ್ ಕೇಳಿದ್ದಾರೆ. ಸೊ ಇದನ್ನ ಪಿ ನ ಈ ಸೈಡ್ ತಗೋತೀನಿ, ಆ 4 ನ ಈ ಸೈಡ್ ತಗೊಂಡ್ರೆ ಏನಾಗುತ್ತೆ, ಸೊ ಇಟ್ ಈಸ್ 120 ಇಂಟು 50 ಆಗುತ್ತೆ. ಸೊ ದಟ್ ಈಸ್ 6000 ಆಗುತ್ತೆ, 6000 ಆಗುತ್ತೆ. ಅದಾದ್ಮೇಲೆ ಡಿವೈಡೆಡ್ ಬೈ 4 ಮಾಡಿದ್ರೆ ಯು ವಿಲ್ ಗೆಟ್ 1500 RMPS ಬರುತ್ತೆ. ಓಕೆನಾ. ಸೊ ಆಪ್ಷನ್ ಹೋಗೋಣ. ಸೊ ಆಪ್ಷನ್ 3 is the right answer, 1500 RMPS. Okay, so next question, the disadvantages of short pitched coil is. So ಒಂದು ಶಾರ್ಟ್ ಪಿಚ್ಡ್ ಕಾಯಿಲ್ ನ ಡಿಸ್ಅಡ್ವಾಂಟೇಜಸ್ ಏನಾಗಿರುತ್ತೆ ಅಂತ ಕೇಳಿದ್ದಾರೆ. ರೈಟ್ ಆನ್ಸರ್ ಇಸ್ ಆಪ್ಷನ್ 2, ವೋಲ್ಟೇಜ್ ಇಂಡ್ಯೂಸ್ಡ್ ಇನ್ ದ ಕಾಯಿಲ್ ಇಸ್ ರೆಡ್ಯೂಸ್ಡ್. ಸೊ ವೋಲ್ಟೇಜ್ ಇಂಡ್ಯೂಸ್ಡ್ ಇನ್ ದ ಕಾಯಿಲ್ ಏನಾಗುತ್ತೆ, ರೆಡ್ಯೂಸ್ ಆಗ್ತಾ ಬರುತ್ತೆ. ಸೊ ದಟ್ ಈಸ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಯೋರ್ ಶಾರ್ಟ್ ಪಿಚ್ಡ್ ಕಾಯಿಲ್. ಓಕೆ, ಸೊ ಪಾಸಿಂಗ್ ಟು ದ ನೆಕ್ಸ್ಟ್ ಕ್ವೆಶ್ಚನ್, which of the following condition is not required for the parallel operation of attenuators. So ನಿಮಗೆ ಕೊಟ್ಟಿರೋ 4 ಆಪ್ಷನ್ಸ್ ಅಲ್ಲಿ ಯಾವ ಆಪ್ಷನ್ಸ್ ಪ್ಯಾರಲಲ್ ಆಪರೇಷನ್ಸ್ ಆಫ್ ಅಟೆನ್ಯೂಟರ್ಸ್ ಗೆ ಸರಿ ಹೋಗಲ್ಲ, ರಿಕ್ವೈರ್ಮೆಂಟ್ ಇಲ್ಲ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಓದ್ತಾ ಹೋಗ್ತೀನಿ ನೋಡಿ. ದ ಟರ್ಮಿನಲ್ ವೋಲ್ಟೇಜ್ ಆಫ್ ಇನ್ಕಮಿಂಗ್ ಅಟೆನ್ಯೂಟರ್ಸ್ ಮಸ್ಟ್ ಬಿ ಸೇಮ್ ಆಸ್ ದಿ ಬಸ್ ಬೇ ವೋಲ್ಟೇಜ್. ಸೊ ಇದು ಕರೆಕ್ಟ್ ಇದೆ, ರಿಕ್ವೈರ್ಡ್. ದ ಸ್ಪೀಡ್ of the incoming machine must be such that its frequency equal to the bus bar frequency. It is also correct. The phase of the attenuator voltage must be identical with the phase of the bus bar voltage. This is also required. Okay, next one, the rating of the incoming attenuator should be the same as the rating of the existing attenuator connected to the bus bar. So this is not required for your attenuators. So option 4 is the right answer for this particular question. So ಇಲ್ಲಿಂದ ಇವತ್ತಿನ ಸೆಷನ್ ನ ಕ್ಲೋಸ್ ಮಾಡ್ತಾ ಇದ್ದೀನಿ. 30 ಕ್ವೆಶ್ಚನ್ ನ ಸಾಲ್ವ್ ಮಾಡಿದ್ದೀನಿ. ನೆಕ್ಸ್ಟ್ ಸೆಷನ್ ಅಲ್ಲಿ 30 ಕ್ವೆಶ್ಚನ್ ನ ಸಾಲ್ವ್ ಮಾಡ್ತೀನಿ. ಥ್ಯಾಂಕ್ ಯು.